ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ರಾಜಕೀಯ ಪಕ್ಷಗಳ ಮತಬೇಟೆ ಕೂಡ ಜೋರಾಗಿ ಸಾಗ್ತಾ ಇದೆ. ಈ ಬಾರಿ ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು? ಕಾಂಗ್ರೆಸ್ ಬರಬೇಕಾ ಅಥವಾ ಬಿಜೆಪಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕಾ ಎನ್ನುವಂತ ಲೆಕ್ಕಾಚಾರವನ್ನ ದೇಶದ ಜನರು ಹಾಕಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಮತದಾರರ ನಾಡಿ ಮಿಡಿತ ಹೇಗಿದೆ? ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆಯನ್ನ ನೀಡ್ತಾರಾ ಅಥವಾ ಮೋದಿ ಗ್ಯಾರಂಟಿಗೆ ಮನ್ನಣೆಯನ್ನ ನೀಡ್ತಾರಾ? ಮತದಾರರ ನಾಡಿ ಮಿಡಿತ ಹೇಗಿದೆ? ಜನರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಅಭಿಪ್ರಾಯ ಏನಿದೆ, ಯಾವ ಪಕ್ಷದ ಪರವಾಗಿ ಅವರ ಒಲವಿದೆ, ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ಲೋಕಸಭಾ ಸರ್ ಮೋದಿಗೆ ಸರ್. ಯಾಕೆ ಸರ್ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ. 10 ವರ್ಷದಿಂದ ಒಳ್ಳೆ ಕಾರ್ಯಗಳಾಗಿವೆ. ಮತ್ತು ಯಾವುದೇ ಇರ್ಬೋದು, ಜನ ಔಷಧಿ ಕೇಂದ್ರ ಇರ್ಬೋದು, ಮತ್ತೊಂದು ಕೆಲವರು ಬಡವರಿಗೆ ತುಂಬ ಹೆಲ್ಪ್ ಆಗಿದೆ. ಅದರಿಂದ ಲೋಕಸಭೆಯಲ್ಲಿ MP ಎಲೆಕ್ಷನಲ್ಲಿ ಸರಿ ಬಿ ಜೆ ಪಿಗೆ ಮೋದಿ ಮತ್ತು ಬಿ ಜೆ ಪಿ ಪ್ರಧಾನಮಂತ್ರಿಯಾಗಿ ಬರಬೇಕು ಅವರು. ಏನೇನು ಹೆಲ್ಪ್ ಆಗಿದೆ ಸರ್ ಸಾಕಷ್ಟಾಗಿದೆ ಮೇಡಮ್. ಕಾಂಗ್ರೆಸ್ಸಲ್ಲಿ 40 ವರ್ಷದಲ್ಲಿ ಆಗದೆ ಇರೋಂಥ ಕೆಲಸ 10 ವರ್ಷದಲ್ಲಿ ಮೋದಿಯವರು ಮಾಡಿದ್ದಾರೆ. ಕೆಲವು ಇರ್ಬೋದು, ಬೇರೆ ನೀರಾವರಿಲಿರ್ಬೋದು, ಮತ್ತು ರೋಡಿನ ವ್ಯವಸ್ಥೆ ಇರ್ಬೋದು, ಮತ್ತು ಜನ ಔಷಧಿ ಕೇಂದ್ರ ಇರ್ಬೋದು, ಹಲವಾರು ಇದ್ದಾವೆ. ಅದರಲ್ಲಿ ಮುಖ್ಯವಾದ ಒಂದು 4-5 ಭಾಗ ಹೇಳ್ಬೋದು. ಅದರಿಂದ ಖಂಡಿತವಾಗ್ಲೂ ಬಿ ಜೆ ಪಿಗೆ ಹಾಕೋಣ ಅಂತ ಹೇಳ್ತಾಯಿದ್ದೀವಿ. ಹೇಳ್ತೀರಾ ಸರ್ ಮೋದಿ ಬಗ್ಗೆ? ಮೋದಿ ಇಲ್ಲ, ಒಳ್ಳೆಯ ವ್ಯಕ್ತಿ. ಮತ್ತು ಇಂಟರ್ನ್ಯಾಷನಲ್ ಲೆವೆಲೆಲ್ಲ ನೋಡಿ ನಮ್ಮ ದೇಶನ ತಿರುಗಿ ನೋಡೋ ರೀತಿ ಮಾಡಿದ್ದಾರೆ. ಭಾರತ ದೇಶ ಏನು ಅನ್ನೋದನ್ನು, ಅಥವಾ ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಆ ದೇಶಗಳ ಬಗ್ಗೆ ಹೆಮ್ಮೆ ಪಡುವಂಥದ್ದು ನಮ್ಮ ದೇಶ ಹೆದರಬೇಕು, ಆ ರೀತಿ ಮಾಡಿ ತೋರಿಸಿದ್ದಾರೆ ಅವರು. ಅಥವಾ ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು, ಅಥವಾ ಹಲವಾರು ಇದ್ದಾವೆ, ಸಿಕ್ಕಾಬಟ್ಟೆ ಇದ್ದಾವೆ. ಅವುಗಳಲ್ಲಿ ಮಾಡಿದ್ದಾರೆ, ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮಾತಾಡಿಲ್ಲ. ಖಂಡಿತವಾಗ್ಲೂ ವಾಟ್ ಫಾರ್ ಬಿ ಜೆ ಪಿ. ಪ್ರಧಾನಿ ಯಾರಾಗಬೇಕು ಸರ್? ಅದು ಇನ್ನೇನು ಆಗ್ತಾರೆ, ನಮ್ಮ ಮೋದಿನೇ ಆಗಬೇಕು. ಇನ್ಯಾರಿದ್ದಾರೆ? ಇನ್ಯಾರು ಇಲ್ಲ ನೋಡಿ. ಯಾರು ಕಾಂಗ್ರೆಸ್ಸಲ್ಲಿ ಇದ್ದರೆ ತೋರಿಸಿ, ನೀವಿದ್ರೆ ಹೇಳಿ, ನಾನು ಕೇಳ್ತೀನಿ. ಬಿ ಜೆ ಪಿ ಮೋದಿ ಬಿಟ್ಟರೆ ಯಾರಿಲ್ಲ ಮೇಡಮ್. ಈಗ ಇರೋ ಟ್ರೆಂಡ್ ಆಗಲಿ ಅಥವಾ ಮಾಡ್ತಾ ಇರೋ ಕೆಲಸ ಹೌದು, ಈಗ ಹೌದು ಅಲ್ವಾ ನೀವೇ ಹೇಳಿ ಅಂತ ಕೇಳಬೇಕಾದದ್ದು ನಾವು ಕ್ವಶನ್. ಅದರಿಂದ ಖಂಡಿತ ಹಾಕೋದ್ರಲ್ಲಿ ಬಿ ಜೆ ಪಿಗೆ ಹಾಕೋದು. ನಾವು ಈ ಸಲ ಬಿ ಜೆ ಪಿ ಸರ್. ಯಾಕೆ ಕಾಂಗ್ರೆಸ್ಗಾಗಿ ಸಾಕಾಗಿದೆ, ಅದಕ್ಕೋಸ್ಕರ. ಏನು ಮಾಡಿದ್ದೇವೆ ಈ ಸಲ ಬಿ ಜೆ ಏನು ಬೇಜಾರಂದರೆ ಫ್ರೀ ಬಸ್ ಅಂತ ಮಾಡಿದ್ರು. ಏನಕ್ಕೆ ಫ್ರೀ ಬಸ್ಸು? ಸುಮ್ಮನೆ ಜನಗಳಿಗೆ ಹೆಂಗಸುಗಳಿಗೆ ಬೆಲೆ ಇಲ್ಲಂಗೆ ಆಗೋಗಿದೆ. ಮೊದಲು ರೆಸ್ಪಾನ್ಸ್ ಕೊಡೋರು, ಕಂಡಕ್ಟ್ರುಗಳು ಮರ್ಯಾದೆ ಕೊಡೋರು. ಇವಾಗ ಅಮ್ಮ ಕೂತ್ಕೊಳ್ಳಮ್ಮ, ಫ್ರೀಯಾಗಿ ಒಂದಿದೇನು ನಿನಗೆ ಕಾಸು ಕೊಡ್ತೀಯ ಅಂತಾಳೆ. ಅದಕ್ಕೆ ಬೇಜಾರಾಗಿ ಬೇಡ ಕಾಂಗ್ರೆಸ್, ಬಿ ಜೆ ಪಿ ಬೇಕು ಅಂತ ಬಿ ಜೆ ಪಿ ಓಟ. ಏನಿಲ್ಲ ಸರ್, ಯಾವುದೇ ಹಾಂ ಪ್ರಧಾನಿ ಯಾರೇ ಆಗಲಿ ಮಾಡೋ ಕೆಲಸ ಕರೆಕ್ಟಾಗಿ ಎಲ್ಲರೂ ಮಾಡಬೇಕು. ಅದು ಮೇಯ್ನ್. ಪ್ರಧಾನಿ ನೀವು ಆಗ್ಬೋದು, ನಾಳೆ ನಾನು ಆಗ್ಬೋದು, ಅದಲ್ಲ. ಎಲ್ಲರೂ ಮಾಡೋದು, ಎಲ್ಲರೂ ಪ್ರಧಾನಿ ಆಗ್ತಾರೆ. ಅದನ್ನು ಕರೆಕ್ಟಾಗಿ ನಡೆಸ್ಕೋಬೇಕಲ್ಲ. ಫ್ರೀ ಬಸ್ ಅಂತ ಏನಕ್ಕೆ ಕೊಟ್ಟರು? ಜನಗಳು ಬೈಸಕ್ಕೆ ಕೊಟ್ರಾ? ಅದೇ ಎಲ್ಲರಿಗೂ ಬೇಜಾರಾಗಿರೋದು. ಇವಾಗ ಇನ್ನೇನಿಲ್ಲ. ದುಡ್ಡು ಹಾಕ್ತೀವಿ ಅಂತಾರೆ, ಅಕೌಂಟ್ ದುಡ್ಡುಗಳೇ ಬರ್ತಾಯಿಲ್ಲ. ಕೇಳಕ್ಕೆ ಹೋದರೆ ಹಾಕ್ತಾರೆ ಅಂತಾರೆ. ಏನು ಪ್ರಯೋಜನ? ಚೆಕ್ ಮಾಡಿ ಅಂತಾರೆ. ಎಸ್ಸಲ್ಲಿ ಅಂತ ಚೆಕ್ ಮಾಡೋದು. ನಮ್ಮ ತಾಯಿ ಬಂದಿದೆ, ನಮ್ಮ ಅತ್ತೆ ಬಂದಿಲ್ಲ. ನಮ್ಮ ಅತ್ತೆ ಬಂದು ನಮ್ಮ ತಾಯಿ ಬಂದಿರಲ್ಲ. ನಮ್ಮ ಕಡೆಯಿಂದ ಬಿ ಜೆ ಪಿ ಬರಬೇಕು. ಬಿ ಜೆ ಪಿ ಅಂದರೆ ನಮ್ಮ ದೇಶಕ್ಕಾಗಿ ಬಿ ಜೆ ಪಿ ಬರಬೇಕು. ಮೋದಿ ನೋಡಿ ಓಟ್ ಹಾಕ್ತಾ ಇದ್ದೀರಾ ಅಥವಾ? ಇಲ್ಲ, ಮೋದಿ ನೋಡಿ ಓಟ್ ಹಾಕ್ತಿದ್ವಿ. ಹೇಳಿ ಸರ್, ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಬಗ್ಗೆ ದೇಶ ಇಷ್ಟೊಂದು ಇಂಪ್ರೂವ್ ಆಗಿದೆ ಇವಾಗ. ಅದಕ್ಕೋಸ್ಕರ ಇನ್ನೂ ಇಂಪ್ರೂವ್ ಆಗಬೇಕು. ಅದಕ್ಕೋಸ್ಕರ ಮೋದಿ ಬಗ್ಗೆ ಓಟ್ ಹಾಕ್ತಿದ್ವಿ. ಏನೇನು ಇಂಪ್ರೂವ್ ಆಗಿದೆ ಅಂದರೆ ಎಲ್ಲ ರೀತಿಯಲ್ಲಿ ಇಂಪ್ರೂವ್ ಆಗಿದೆ. ಹೇಳಿ ಸರ್, ನಿಮ್ಮ ಪ್ರಕಾರ ಏನೇನು ಇಂಪ್ರೂವ್ ಆಗಿದೆ? ನೋಡಿ, ಮಿಲಿಟ್ರಿ ನೋಡಿ, ನಮ್ಮದು ಮೊದಲೇ ಹೇಗಿತ್ತು, ಇವಾಗ ಹೇಗಿದೆ. ಮೊದಲು ಎಷ್ಟು ಜನ ಸಾಯ್ತಾಯಿದ್ರು, ಇವಾಗ ಒಬ್ಬರು ಇಲ್ಲ. ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲ ಇವಾಗ ಮೋದಿ ಬಂದ ಮೇಲೆ. ಅದಕ್ಕೋಸ್ಕರ ಮೋದಿ ಬರಬೇಕು. ಅದೊಂದೇ ಕಾರಣಕ್ಕೋಸ್ಕರ ಮೋದಿ. ಹಾಂ, ದೇಶಕ್ಕೋಸ್ಕರ ಮೋದಿ ಬರಬೇಕು. ನಮ್ಮ ದೇಶನೇ ನಂಬರ್ 1 ಆಗಬೇಕು. ಮೇಡಮ್, ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬಂದರೆ ಪರವಾಗಿಲ್ಲ. ನಿಮ್ಗೆ ಯಾವ್ದು ಬರಬೇಕು? ನಮಗೆ ಈಗ ಒಳ್ಳೇದು ಮಾಡೋದಂದರೆ ಮೇಲೆ ಮೋದಿ ಬರಬೇಕಾಗೈತೆ, ಇಲ್ಲಿ ಕಾಂಗ್ರೆಸ್ ಬರಬೇಕಾಗೈತೆ, ಹಿಂಗಿರುತ್ತೆ. ಅದಂಗೆ ಮೋದಿ ಬಂದರೂ ಪರವಾಗಿಲ್ಲ. ಬಂದರೆ ಒಳ್ಳೇದಾಗುತ್ತೆ. ನಮಗೆ ಕೆಲಸ ಮಾಡಿರ್ಬೇಕು ಫಸ್ಟ್. ಯಾವ್ದು ಬಂದರೂ ಒಳ್ಳೇದು ಅನ್ನೋದಲ್ಲ, ಫಸ್ಟ್ ಕೆಲಸ ಯಾರು ಮಾಡ್ತಾರೆ ಚೆನ್ನಾಗಿ ಅವ್ರು ಬರಬೇಕು. ಇಷ್ಟು ದಿನ ಆದರೂ ಮೋದಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮತ್ತು ಅವರೇ ಬರಬೇಕು ಅನಿಸ್ತೈತಿ. ಒಂದು ಟೈಮ್ ಮತ್ತು ಇನ್ನು ಯಾರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅನಿಸ್ತೈತೆ. ನೋಡೋಣ ಏನಾಗೈತೆ ಗೊತ್ತ. ಜನರ ಕೈಗೈತೆ, ನಮ್ಮ ಕೈಗೇನಿಲ್ಲ, ಜನರ ಕೈಯಲ್ಲೈತೆ. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್?
ಕಾಂಗ್ರೆಸ್ ಯಾಕೆ? ನಮ್ಮ ಅಭ್ಯರ್ಥಿ ಯಾರೋ ಅವ್ರಿಗೆ. ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅವರು. ಏನಕ್ಕೆ ಸರ್ ಕಾಂಗ್ರೆಸ್ ಏನಾಗಿದೆ ಮಾಡಿದೆ? ಹಾಂ, ನಿಮಗೆ ಕಾಂಗ್ರೆಸ್ ಏನು ಮಾಡಿದೆ? ಕಾಂಗ್ರೆಸ್ಸಿಂದ ನಮ್ಗೆ ಅನುಕೂಲ ಆಗಿದೆ ಅಮ್ಮ. ಈಗ ನಾನು ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಆಮೇಲೆ ನಮಗೆ ಅನುಕೂಲ ಆಗಿದೆ ಅಮ್ಮ. ಬಿ ಜೆ ಪಿ ಬಂದರೆ ಬೇರೆ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕೆ, ಇಂಡಿಯಾ ಕಾಂಪೀಟ್ ಮಾಡಬೇಕು ಅಂದರೆ ಬಿ ಜೆ ಪಿ ಚೆನ್ನಾಗಿ ಆಡಳಿತ ಮಾಡ್ತಾಯಿದ್ದಾರೆ. ಅದರಿಂದ ಬಿ ಜೆ ಪಿ ವೋಟ್ ಹಾಕ್ತೀವಿ. ಹಾಂ, ಮೋದಿ ಪ್ರಧಾನಿ ಆದರೆ ಒಳ್ಳೆ ಆಡಳಿತ ಕೊಡ್ತಾರೆ ಮತ್ತು ಕ್ಲೀನ್ ಆಡಳಿತ ಕೊಡ್ತಾಯಿದ್ದಾರೆ. ಭ್ರಷ್ಟಾಚಾರ ಏನೂ ಇಲ್ಲ ಮೋದಿಯವರು. ಅವ್ರ ಕ್ಯಾಬಿನೆಟಲ್ಲಿರೋ ಮಿನಿಸ್ಟ್ರುಗಳ್ದು ಯಾವುದು ಭ್ರಷ್ಟಾಚಾರ ಇದುವರೆಗೂ ಯಾವುದೂ ಬಂದಿಲ್ಲ. ಒಳ್ಳೆ ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿದ್ದಾರೆ ಮತ್ತು ಫಾರಿನ್ ಮಿನಿಸ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಇಲ್ಲಿ ಬಿ ಜೆ ಪಿನೇ ಬರಬೇಕು. ಯಾಕೆ ಸರ್ ಮೋದಿಯವರು ಅಂತಂದರೆ ನಮ್ಮ ದೇಶ ಕಾಪಾಡಬೇಕಂದ್ರೆ ಮೋದಿಯವರೇ ಕಾರಣ. ಮೋದಿಯವರು ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವರು ಜೈ ಶ್ರೀರಾಮ್ ಅಂತ ಹೇಳಿ ಮೋದಿಯವರೇ ಬರಬೇಕು. ಹೇಳಿ ಸರ್, ಇನ್ನೂ ಏನು ಹೇಳ್ತೀರಾ ಮೋದಿ ಬಗ್ಗೆ? ಯಾಕೆ ಮೋದಿ ಗೌರ್ಮೆಂಟ್ ಬರಬೇಕು? ನಮ್ಮ ಮುಂದಿನ ಯುವಕ ಪೀಳಿಗೆ ಉದ್ಧಾರ ಆಗಬೇಕಂತಂದರೆ ಮೋದಿನೇ ಪ್ರಧಾನಿ ಆಗಬೇಕು. ಪಾಯಿಂಟ್ಸ್ಗಳು ಹೇಳಿ ಒಂದು 4. ನಿಮ್ಮ ಅನಿಸಿಕೆ ಹೇಳಿ ಸರ್, ಮೋದಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮೋದಿಯವರು ತುಂಬ ನಮ್ಮ ಭಾರತ ದೇಶವನ್ನು ಉತ್ತುಂಗಕ್ಕೆ ತಗೊಂಡು ಹೋಗಿದ್ದಾರೆ. ಎಲ್ಲ ದೇಶಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ನೂರಾರು ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿಯನ್ನು ಇನ್ನೂ ನೂರಾರು ಉದ್ಯೋಗ ಸೃಷ್ಟಿ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಮೋದಿನ ನಾವು ಪ್ರಧಾನಿಯಾಗಿ ಮಾಡಬೇಕಂತೂ ಎಲ್ಲ ನಮ್ಮ ಭಾರತ ದೇಶದ ಜನಕ್ಕೆ ಕೇಳ್ಕೊತಾ ಇದ್ದೀವಿ. ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ? ನಮಗೆ ಬಿ ಜೆ ಪಿನೇ ಬರಬೇಕಂತಿದೆ. ಯಾವಾಗಲೂ ಮೋದಿಗೆ ಸಪೋರ್ಟ್. ಅದಕ್ಕೆ ಏನು ಮಾಡಿದ್ದಾರೆ ಮೋದಿ? ಮೋದಿ ಇಲ್ಲಾಂದರೆ ಇಂಡಿಯಾ ಇಷ್ಟೊಂದು ಡೆವಲಪ್ ಆಗ್ತಿರ್ಲಿಲ್ಲ, ಅದಂತೂ ಫಾರ್ ಶೋರ್. ಅದನ್ನು ಯಾರು ಕೇಳಿದ್ರು ಅದನ್ನು ಹೇಳ್ತಾರೆ. ಮೋದಿ ಇಲ್ಲಾಂದರೆ ಇಷ್ಟೊಂದು ಡೆವಲಪ್ಮೆಂಟ್ ಅಂತೂ ಆಗ್ತಿರ್ಲಿಲ್ಲ. ಇನ್ ಎವ್ರಿ ಸೆಕ್ಟರ್ ಮೋದಿ ಇಸ್ ದ ಬೆಸ್ಟ್. ಸೊ ನಮಗೆ ಬಿ ಜೆ ಪಿನೇ ಗೆಲ್ಲಬೇಕಂತಲೇ ಇರೋದು. ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೋದಿ ಬಗ್ಗೆ? ಇಲ್ಲ ಮ್ಯಾಮ್, ಈಸ್ ದ ಬೆಸ್ಟ್. ಎಲ್ಲ ಯೂತಿಂದ ಹಿಡಿದು ಎಲ್ಲ ಏಜ್ ಅವ್ರ ಗ್ರೂಪಿಗೂ ಒಬ್ಬರು ಮೋದಿ ಅನ್ನೋರು ಯಾವಾಗಲೂ ಮಾಡೆಲಾಗೇ ಇರ್ತಾರೆ. ಅವ್ರು ಮಾಡೆಲಾಗೇ ಉಳ್ಕೊತಾರೆ. ಉಳ್ಕೊಳ್ಳಿ. ಹಾಗೇ ಇನ್ನೂ ಒಂದಷ್ಟು ವರ್ಷ ಇಂಡಿಯಾನ ಡೆವಲಪ್ ಆಗಬೇಕಂದ್ರೆ ಮೋದಿ ಬರಲೇಬೇಕು. ಯಾವ್ದು ನಮ್ಮನ್ನು ಅವ್ರು ನೋಡ್ಕೊತಾರೆ ಅದು ನಾವು ಆಗ್ತೀವಮ್ಮ. ನಿಮ್ಗೆ ಯಾವ್ದು ನೋಡ್ಕೊಂತಾರೆ ಅನ್ಸುತ್ತೆ? ಕಾಂಗ್ರೆಸ್ ನೋಡ್ಕೊತವ್ರೆ ಇವಾಗ. ಯಾಕೆ ಕಾಂಗ್ರೆಸ್? 2,2 ಸಾವಿರ ಕೊಡ್ತಾವ್ರೆ. ಆಮೇಲೆ ರೇಷನ್ ಫ್ರೀ ಅಂತ ಹೇಳಿ ಅದು ಸ್ವಲ್ಪ ದುಡ್ಡು ಬರುತ್ತೆ. ಕರೆಂಟ್ ಬಿಲ್ಲು ಅದೇನು ಕಟ್ಟಂಗಿಲ್ಲ. ಅಷ್ಟೇ ಅಮ್ಮ. ಅಷ್ಟಕ್ಕೆ ಕಾಂಗ್ರೆಸ್ ಬೇಕಾ? ಇನ್ನೇನು ಮಾಡೋದು? ಹೇಳ್ತೀರಾ ಕಾಂಗ್ರೆಸ್ ಬಗ್ಗೆ? ಏನು ಹೇಳಲ್ಲಮ್ಮ. ಅಷ್ಟೇ. ಸಿದ್ದರಾಮಯ್ಯನೇ ಆಗಬೇಕಾಯ್ತು. ಹೌದು. ನಿಜಕ್ಕೂ ಇವತ್ತು ನಾವೆಲ್ಲರೂ, ನೀವಿರ್ಬೋದು, ನಾವಿರ್ಬೋದು, ಇಡೀ ದೇಶದ ಜನ ಬದುಕಿದ್ದಾರೆ, ಸುರಕ್ಷಿತವಾಗಿ ಆರೋಗ್ಯವಾಗಿದ್ದೀವಿ ಅಂತಂದರೆ ಈ ಕರೋನಾ ಟೈಮಲ್ಲಿ ಏನು ವ್ಯಾಕ್ಸಿನ್ನ ಆದಷ್ಟು ಬೇಗ ಕಂಡಿಡಿದು ಇಡೀ ಪ್ರಪಂಚಕ್ಕೆ ಮೊದಲನೇದಾಗಿ ವ್ಯಾಕ್ಸಿನ್ನ ಕಂಡಿಡಿದು ನಮಗೆಲ್ರಿಗೂ ವ್ಯಾಕ್ಸಿನ್ ಕೊಡುವಂಥ ಕೆಲಸ ಇಡೀ ದೇಶಕ್ಕೆ 140 ಕೋಟಿ ಜನಕ್ಕೂ ಕೊಟ್ಟಿದ್ದಾರೆ. ಅದಲ್ದಿರ ಬಡ ದೇಶಗಳಿಗೂ ಸಹ ಉಚಿತವಾಗಿ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೂ ಕೊಟ್ಟಿದ್ದಾರೆ, ಶ್ರೀಲಂಕಾಗೂ ಕೊಟ್ಟಿದ್ದಾರೆ, ಬಾಂಗ್ಲಾದೇಶಕ್ಕೂ ಕೊಟ್ಟಿದ್ದಾರೆ, ಅಂಡಮಾನ್ ನಿಕೋಬಾರಲ್ಲಿರ್ತಕ್ಕಂಥ ಮಯನ್ಮಾರ್ ಇರ್ತಕ್ಕಂಥ ಸಣ್ಣ ದ್ವೀಪಗಳಿಗೂ, ಆಫ್ರಿಕಾಗೂ ಉಚಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಮಹಾನ್ ನಾಯಕ ಈ ದೇಶಕ್ಕೆ ಕಂಡಂಥ ಉತ್ತಮ ಪ್ರಧಾನಮಂತ್ರಿ ಅಂಥವರು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅವ್ರಿಗೆ ನಾವು ಕಣ್ಮುಚ್ಕೊಂಡು ಅವ್ರಿಗೆ ಅಧಿಕಾರಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನಾವು ತರಬೇಕು ಅಂತಕ್ಕಂಥದ್ದು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ಸರ್ ಮೋದಿನೇ ಇಷ್ಟು ಬರಬೇಕು ಅಂತ ಹೇಳ್ತಿದ್ದೀರಲ್ಲ, ಮೋದಿ ಕಾರ್ಯಕ್ರಮಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಅವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಂದರೆ, ಅವರು ಏನು ನಮ್ಮ ಪಂಡಿತ್ ದೀನ್ ದಯಾಳ್ ಅವರ ಅಂತ್ಯೋದಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾರೆ. ಏನು ಒಂದು ಕಡೆಯ ಒಬ್ಬ ವ್ಯಕ್ತಿಗೂ ಆರೋಗ್ಯ ವಿಷಯದಲ್ಲಿ ಇವತ್ತು ಜನೌಷಧಿ ಅಂತ ಏನು ಜನೌಷಧಿ ಮುಖಾಂತರ ಸುಮಾರು ಮೆಡಿಸನ್ಗಳನ್ನು, ಸುಮಾರು 850 ಮೆಡಿಸನ್ಗಳನ್ನು ಕೊಟ್ಟಿದ್ದಾರೆ. ಹಾಗೆ ನನಗೂ ಸಹ ವೆರಿಕೋಸ್ ವೇನ್ ಇದೆ. ಆ ನರಕ್ಕೆ ಸಂಬಂಧಪಟ್ಟಂಥ ಒಂದು ಔಷಧಿ ಹೊರಗಡೆ ಬಂದು ಒಂದು ಇಂಜೆಕ್ಷನ್ನು 700 ರೂಪಾಯಿ ಆಗುತ್ತೆ. ಆದರೆ ನನಗೆ ಜನೌಷಧಿಯಲ್ಲಿ 200 ರೂಪಾಯಿಗೆ ಸಿಗುತ್ತೆ. ನನಗೆ ಎಷ್ಟು ಉಳೀತು? 500 ರೂಪಾಯಿ ಉಳೀತು. ಸಾಮಾನ್ಯವಾಗಿ ನಾವು ತೊಗೊಳ್ಳೋವಂಥ ಒಂದು BP ಮಾತ್ರೆ ಒಂದು ಶೀಟಿಗೆ ಹೊರಗಡೆ 70 ರೂಪಾಯಿ ಇದೆ. ಅದೇ ನೀವು ಜನೌಷಧಿ ಕೇಂದ್ರದಲ್ಲಿ ತೊಗೊಂಡ್ರೆ 7 ರೂಪಾಯಿಗೆ ಸಿಗುತ್ತೆ. ನಿಮ್ಗೆ ಎಷ್ಟು ಉಳೀತು? ದೇಶ ಎಲ್ಲರೂ ಕೇಳ್ತಾರೆ, ಪ್ರಧಾನಮಂತ್ರಿಯವರು 15 ಲಕ್ಷ ಹಾಕಿದ್ರಾ ಅಂತ. ಅಲ್ಲ ಸ್ವಾಮಿ,
ಒಂದೊಂದು ರೂಪಾಯಿನೂ ನಾವು ಇವತ್ತು ಉಳಿಸಿ ನಮಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ದುಡ್ಡಲ್ವಾ? ನಮಗೆ ಎಷ್ಟು ಇವತ್ತು ನೋಡಿ, ನಮ್ಮ ಅತ್ತೆಯವರು ಹಾರ್ಟ್ ಪೇಷೆಂಟು, ಸುಮಾರು ಹೊರಗಡೆ ತೊಗೊಂಡ್ರೆ 3,000 ರೂಪಾಯಿ ಆಗ್ತಾಯಿತ್ತು. ಇವತ್ತು ಜನೌಷಧಿ ಕೇಂದ್ರದಲ್ಲಿ ತೊಗೊಂಡ್ರೆ ಬರೀ 700 ರೂಪಾಯಿ ಆಗುತ್ತೆ. ನನಗೆ ತಿಂಗಳಿಗೆ 2,000 ರೂಪಾಯಿ ಹೊಡಿತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಏನು ಉಚಿತ 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ನಮಗೆ ಮೋದಿಯವರು ನೇರವಾಗಿ ಆರೋಗ್ಯ ದೃಷ್ಟಿಯಿಂದ ನಮಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಜನಕ್ಕೆ ಜೀವನ ಸುರಕ್ಷೆಯಿಂದ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕವರೇಜ್ ಇದೆ. ಅವ್ನು ನ್ಯಾಚುರಲ್ ಡೆತ್ ಆದ್ರೂ ಅವನಿಗೆ 2 ಲಕ್ಷ ರೂಪಾಯಿ ಬರುತ್ತೆ. ಅದೇ ಆಕ್ಸಿಡೆಂಟ್ ಆದರೆ ಅವ್ನಿಗೆ 2 ಲಕ್ಷ ರೂಪಾಯಿ ಬರುತ್ತೆ. ಆಯುಷ್ಮಾನ್ ಭಾರತ್ 5 ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಬೇಕಿದೆ ಅಲ್ವಾ? ಇಂಥ ಒಂದು ಪ್ರಧಾನಮಂತ್ರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಇನ್ನೂ ಒಳ್ಳೆ ಕೆಲಸಗಳು, ಒಳ್ಳೆ ಯೋಜನೆಗಳು ಬಡವ್ರಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ನಂಬಿಕೆ, ವಿಶ್ವಾಸ ನಮಗೆಲ್ರಿಗೂ ಇದೆ. ಖಂಡಿತ ಅವ್ರು ಬರಬೇಕು ಅನ್ನೋದು ನಮ್ಮ ಆಶೆ. ನಮಗೆ ಮೋದಿ ಇಷ್ಟ, ಅದಕ್ಕೆ BJP. ಏನು ಮಾಡಿದ್ದಾರೆ ಮೋದಿ? ಮೋದಿ ನಮ್ಮ ದೇಶನ 2ನೇ 3ನೇ ಸ್ಥಾನಕ್ಕೆ ತಂದಿದ್ದಾರೆ, ಅದೇ ನಮಗೆ ಖುಷಿ. ರಾಮ ಮಂದಿರ ಓಪನ್ ಮಾಡಿದ್ದಾರೆ, ತುಂಬ ಇನ್ನೂ ಏನೇನೋ ಇದು ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂದರೆ ಅದೇ ರೈತರುಗಳಿಗೆಲ್ಲ ಅನುಕೂಲ ಇದೆಲ್ಲ ಮಾಡಿದ್ದಾರೆ. ನಮಗೆ ಮೋದಿನೇ ಇಷ್ಟ. ಮೋದಿ ಬಗ್ಗೆ ಏನಾದರೂ ಹೇಳ್ತೀರಾ? ಮೋದಿ ಬಗ್ಗೆ ಹೇಳೋಕ್ಕೆ ತುಂಬ ಇದೆ ಬಿಡಿ. ಮೋದಿಗೆ ಅಂಥದ್ದೇನು ತುಂಬ ಇದೆ. ಮೋದಿ ಹೇಳಿ, ನಿಮ್ಗೆ ಏನಂತದ ಹೇಳಿ ಮೋದಿ ಬಗ್ಗೆ. ಮೋದಿ ಬಗ್ಗೆ ಏನು ಹೇಳೋದು? ಮೋದಿ ಬಗ್ಗೆ ಹೇಳಂಗೇನಿಲ್ಲ, ತುಂಬ ಇದ್ದಾವೆ. ನಮ್ಗೆ ಒಟ್ಟಾರೆ ಮೋದಿ ಇಷ್ಟ. ಸರ್, ಹೇಳೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಎಲ್ಲ. ಇವ್ರಿಗೂ ಇದ್ದಾರೆ, ಅವ್ರಿಗೂ ಇದ್ದಾರೆ, ಇಬ್ರಿಗೂ ಇದ್ದಾರೆ. ಯಾರು ಇದು ಆಗ್ತಾರೆ ಅದು ನಾವು ಹೇಳೋಕ್ಕಾಗಲ್ಲ. ಖಂಡಿತ ನಿಮ್ಗೆ ಯಾರು ಬರಬೇಕು? ಒಳ್ಳೆಯವ್ರು ಯಾರಿದ್ದಾರೋ ಬರಲಿ, ನಾವು ಹೇಳೋದು ಅವ್ರು ಒಳ್ಳೇದು ಮಾಡಲಿ. ಇದು ಅದು ಅಂತ ಜಗಳ ಗಿಗಳ ಅದೇನು ಬೇಡ. ಎಲ್ಲರೂ ಒಳ್ಳೆ ಮಾಡಲಿ, ಯಾರು ಜಾತಿ ಇರಲಿ, ಎಲ್ಲ ಒಂದೇ ಸಮಾಗೆ ಎಲ್ಲರೂ ಚೆನ್ನಾಗಿರಬೇಕು ನಾವು ಹೇಳೋದು. ಬೇರೆಯವ್ರಿಗೆ ತೊಂದರೆ ಯಾರಿಗೂ ಆಗಬಾರ್ದು. ಸರ್, ನಾವು ಒಳ್ಳೆ ಯಾರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಆ ಥರ ಏನಿಲ್ಲ. ನಮ್ಮ ಮನಸ್ಸಲ್ಲಿ ಇಬ್ಬರು ಇದ್ದಾರೆ ಸರ್. JDS ನಮ್ಮ ಕ್ಲೋಸ್ ಇದ್ದಾರೆ, ಕಾಂಗ್ರೆಸ್ಸು ಇದ್ದಾರೆ ನಮ್ಮ ಕ್ಲೋಸು. ಇಬ್ಬರು ಇದ್ದಾರೆ ನಮ್ಮ ಇದರಲ್ಲಿ. BJP ಬರಬೇಕು. ಯಾಕೆ ಸರ್ BJP ಬಂದರೆ ದೇಶಕ್ಕೆ ಒಳ್ಳೆಯದು ಮಾಡಿದ ಇದ್ದಾರೆ ನಮ್ಮ ಮೋದಿಯವರು. ಆದ್ದರಿಂದ BJP ಬರಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ. ಏನು ಮಾಡಿದ್ದಾರೆ ಸರ್ ಒಳ್ಳೆಯದು? ಏನು ಎಲ್ಲನೂ ಅವ್ರು ಮಾಡ್ತಾ ಇರೋ ಒಂದೊಂದು ಕೆಲಸನೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಅದೇ ಹೇಳಿ ಸರ್, ಏನೇನು ಮಾಡಿದ್ದಾರೆ ನಿಮ್ಮ ಪ್ರಕಾರ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಳ್ಳೇದು ಮಾಡ್ತಾ ಇದ್ದಾರೆ, ಜನಕ್ಕೆ ಒಳ್ಳೇದು, ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಹೇಳಿ, ನೀವು ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ನೀವು ಹೇಳಿ. ನಿಮಗೂ ಗೊತ್ತಿರುತ್ತಲ್ಲ, ನಿಮಗೂ ಗೊತ್ತಿರುತ್ತೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಮಾಡ್ತಾ ಇರೋದು. ಎಲ್ಲ ಕಾಂಗ್ರೆಸ್ ಒಳ್ಳೇದು ಮಾಡ್ತಾ ಇರೋದು. ಈಗ BJP ಸರ್ಕಾರ ಅಂದರೆ ಏನೇನೋ ವಾದ ಮಾಡಿದರು 2014ನಲ್ಲಿ. ಏನಾದ್ರು ಏನಾದರೂ ಹೇಳಿ ನೋಡೋಣ. ಹೇಳಿ. ಪೆಟ್ರೋಲ್ ಬೆಲೆ 2014ರಲ್ಲಿ ಎಷ್ಟಿತ್ತು? 13ರಲ್ಲಿ 62 ರೂಪಾಯಿ 68 ರೂಪಾಯಿ ಇತ್ತು ನನಗೆ ಗೊತ್ತಿರೋ ಪ್ರಕಾರ. ಖಂಡಿತ ಅಷ್ಟೇ ಅಂತ ನನಗೆ ಗೊತ್ತಿಲ್ಲ ರೇಟು. 62, 65, 68 ರೂಪಾಯಿ ಇತ್ತು. ಈಗ ಎಷ್ಟಿದೆ? 102 ರೂಪಾಯಿ ಪೆಟ್ರೋಲ್ ರೇಟು. ಒಳ್ಳೇದಾಗಿದೆಯಾ? ಅಚ್ಚೇ ದಿನ ಬಂದಿದೆಯಾ? ಅಚ್ಚೇ ದಿನ ಯಾವುದೂ ಬಂದಿಲ್ಲ. ಒಬ್ಬೊಬ್ಬರಿಗೆ 15 ಲಕ್ಷ ಕೊಡ್ತೀನಿ ಅಂದರು. ಒಬ್ಬೊಬ್ಬರು ಫ್ಯಾಮ್ಲಿಗೆ ಕೊಟ್ಟಿದ್ದಾರಾ? ಯಾವುದೂ ಇಲ್ಲ, ಯಾವುದೂ ಬಂದಿಲ್ಲ. GST ನಮ್ಮ ಐಟಮ್ GSTನೇ ಇರಲಿಲ್ಲ. ನಾನು ಮಾರ್ತಾ ಇರೋ ಐಟಮ್ಗೆ GSTನೇ ಇರಲಿಲ್ಲ. 7% GST ಈಗ ನಾನು ಕಟ್ತಾ ಇದ್ದೀನಿ. ಒಳ್ಳೇದಾಗಿದೆಯಾ? ಅದಕ್ಕಿಂತ ಮುಂಚೆ 2014ಕ್ಕಿಂತ ಮುಂಚೆ GSTನೇ ಇರಲಿಲ್ಲ ನಮಗೆ ಗೊತ್ತಿರೋ ಪ್ರಕಾರ. ಅದು ಇಲ್ಲ. ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಈಗ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಸೇ ಬರಲಿ, ಕಾಂಗ್ರೆಸ್ಸೇ ಒಳ್ಳೇದು. ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅಂದರೆ ನೋಡಿ, ಆಗ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದರು. ಆವಾಗ ಎಲ್ರದ್ದು ಒಂದು ಇದಿತ್ತು, ಏನು ಹೇಳಿ, ನಾನು ನೀನು ಅನ್ನೋದು ಯಾವುದೂ ಇರಲಿಲ್ಲ ಅದು ಆವಾಗ. ಈಗ ನಾನು ನೀನು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಈಗ. ಅದು ಮುಖ್ಯವಾಗಿ ಅದೊಂದು ಮೇನ್ ರೀಸನ್. ಅದು ನಮಗೆ ಮೋದಿ ಬೇಕು. ಮೋದಿ ಏನು ಮಾಡಿದ್ದಾರೆ ಸರ್? ಮೋದಿನೇ ಯಾಕೆ? ಮೋದಿ ನಮ್ಮ ದೇಶದ ಸುರಕ್ಷಿತ ಇರಿದ್ದಾರೆ, ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಹಾಗಾಗಿ ಮೋದಿನೇ ಬೇಕು ನಮಗೆ. ಹೌದು.
ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮೋದಿ ಬಗ್ಗೆ? ಇಲ್ಲ, ನಮಗೆ ಮೋದಿನೇ ಬೆಸ್ಟೇ. ಮೋದಿನೇ ಹೌದು ಸರ್. ಮೋದಿ ಬಂದರೆ ನಮ್ಮ ದೇಶದ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಹಾಗಾಗಿ ನಮಗೆ ಮೋದಿ ಮೇಲೆ ತುಂಬ ಭರವಸೆ. ನಮಗೆ ಮೋದಿನೇ ಬೇಕು. ಮೋದಿಜಿ ಸರ್, ಅದರಲ್ಲಿ ನೋ ಡೌಟ್. ಆದರೆ ಆ ಕ್ವಶನ್ನೇ ರಾಂಗ್ ಅಂತಂದರೆ ಮೋದಿಜಿನೇ ಗೆಲ್ಲಬೇಕು ಸರ್. ಯಾಕೆ ಸರ್ ಮೋದಿ? ಮೇಡಮ್, ಇವತ್ತು ಹೆಂಗೆ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ, ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಪ್ಲಸ್ ಎಕ್ಸ್ಟರ್ನಲ್ ನಮ್ಮದು ಏನು ಇಂಡಿಯಾದ ಮೇಲೆ ಇರೋ ರೆಸ್ಪೆಕ್ಟ್ ಎಷ್ಟು. ಆ್ಯಸ್ ಅ ಯೂತ್ ನಾವು ಯಾವುದೇ ಫಾರಿನ್ ಕಂಟ್ರೀಸ್ಗೆ ಹೋದರೆ ಇಂಡಿಯಾ ಅಂದರೆ ಮುಂಚೆ ನಮ್ಮನ್ನ ಕೇರು ಮಾಡ್ತಾರಲ್ಲ, ಎಷ್ಟೊಂದು ಜನಕ್ಕೆ ಇಂಡಿಯಾ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಇವತ್ತು ಇಂಡಿಯಾ ಅಂತಂತಂದರೆ ಐ ನೋ ಮೋದಿಜಿ, ಐ ನೋ ಯೋಗ, ಮತ್ತು ಇಂಡಿಯಾ ಬಗ್ಗೆ ಒಂದು ಏನಿದೆ ಡಿಜಿಟಲೈಸೇಷನ್ ಇರ್ಬೋದು. ಇವಾಗ ಎಷ್ಟೋ ಕಂಟ್ರೀಸಲ್ಲಿ ಇನ್ನೂ ಡಿಜಿಟಲೈಸೇ ಆಗಿಲ್ಲ. ಅಂಥದ್ರಲ್ಲಿ ಇಂಡಿಯಾ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದ್ದು ಡಿಜಿಟಲೈಸ್ ಆಗಿದೆ. ಪೇಟಿಎಮ್, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಸ್ ಆ್ಯನ್ ಯಂಗ್ಸ್ಟರ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಾವು ಇಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತಂದ್ಬಿಟ್ಟು ಇವಾಗ ಒಂದೇ ಒಂದು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಊಬರು, ಓಲಾ ಬುಕ್ ಮಾಡ್ಬೋದು. ಇಂಥ ಫೆಸಿಲಿಟಿ ಇವನ್ ಫಾರಿನ್ ಕಂಟ್ರೀಸಲ್ಲೂ ಇಲ್ಲ. ಇದೆಲ್ಲ ತುಂಬಾ ಅಚೀವ್ಮೆಂಟ್ಸ್. ಇದೆಲ್ಲ ಕ್ರೆಡಿಟ್ ಮೋದಿಜಿಗೆ ಹೋಗ್ಬೇಕು. ಯಾಕಂದರೆ ಒಬ್ಬ ನ್ಯಾಷನಲ್ ಲೀಡರ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಯಾವುದೇ ಥರ ಅಚೀವ್ಮೆಂಟ್ಸು ದೇಶದಲ್ಲಿ ಬರೋದಿಲ್ಲ. ಯಾಕಂತಂದರೆ ವೀಕ್ ಇದ್ದಿದ್ರೆ ಏನಾಗ್ಬಿಡುತ್ತೆ, ಮನೇಲಿ ತಂದೆನೇ ಮಲ್ಕೊಂಡಿದ್ರೆ ಮಕ್ಳು ಏನು ಮಾಡ್ತಾರೆ, ಅವರು ಮಲ್ಕೊತಾರೆ. ಅದು ತಂದೆನೇ ಒಂದು ದಿವಸನೂ ರಜಾ ಹಾಕ್ದಂಗೆ ದೇಶನ ಓಡಿಸ್ತಾ ಇರುವಾಗ ಆವಾಗ ನಾವೆಲ್ಲರೂ ಅವ್ರದ್ದು ಇನ್ಸ್ಪಿರೇಷನಲ್ಲಿ ನಾವೂ ಕೆಲಸ ಮಾಡ್ತೀವಿ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಅದೇ ಥರನೇ ನಾವೂ ಮಾಡ್ತೀವಿ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತೀವಿ. ತೊಗೊಂಡು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಮೋದಿಜಿ ವಿನ್ ಆಗಬೇಕು ಅನ್ನೋದಕ್ಕಿಂತ ಈಸ್ ಅನ್ ಐಡಿಯಾಲಜಿ. ಅವರೇ ಒಂಥರ ಬ್ರ್ಯಾಂಡ್. ಅದು ಆ ಬ್ರ್ಯಾಂಡ್ ಮೋದಿ ಅನ್ನೋದು ಸರ್ನೇಮ್ ಆಗೋಗ್ಬಿಟ್ಟಿದೆ. ನಾನು ಮೋದಿ ಪರಿವಾರ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಖುಷಿ ಪಡ್ತೀನಿ. ಯಾಕಂತಂದರೆ ಅವರಿಂದ ನಾವು ತುಂಬಾ ಇನ್ಸ್ಪೈರ್ ಆಗಿದ್ದೀವಿ. ಸರ್, ಈಗ ಮೋದಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಸೊ ಮೋದಿ ಕಾರ್ಯಕ್ರಮಗಳು ಏನಾಗಿದೆ ಅಂತ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಮೋದಿಜಿ ಕಾರ್ಯಕ್ರಮ ಈಸ್ ವೆರಿ ಬೇಸಿಕ್. ಏನೇ ಆಗಿರಲಿ ಒಬ್ಬ ಮನುಷ್ಯಂಗಂತಂದರೆ ಎರಡು ಥರ ಇರುತ್ತೆ. ಒಂದು ತುಂಬ ಬೇಕಾಗಿರೋವಂಥದ್ದು, ಇನ್ನೊಂದು ಲಕ್ಸುರಿ ನೀಡ್. ಬೇಸಿಕ್ ನೀಡ್ ಅಂತಂದರೆ ಏನು, ಒಂದು ಟಾಯ್ಲೆಟ್, ಶೌಚಾಲಯ ಅನ್ನೋದು ತುಂಬ ಬೇಸಿಕ್ಕು. ಅಷ್ಟು ಬೇಸಿಕ್ಕಾಗಿ ಒಬ್ಬ ಲೀಡ್ರು ಯೋಚನೆ ಮಾಡ್ತಾನೆ ಅಂತಂದರೆ ತುಂಬಾ ದೊಡ್ಡ ವಿಷಯ. ಇನ್ನೊಂದು ಬಂದ್ಬಿಟ್ಟು ಏಕಾಕೃತಿ. ಏನಂತಂದರೆ ದೇಶ ಬಂದ್ಬಿಟ್ಟು ಫೈನಾನ್ಷಿಯಲ್ ಆಗಿ ಒಂದೇ ಒಂದು ಏಕಾಗ್ರತೆ ಆಗಬೇಕು ಅಂತಂದರೆ GST ಅಂತ ತಂದರು. ಅದು ವಾಸ್ ಎ ವೆರಿ ಬೇಸಿಕ್ ನೀಡ್. ಒಬ್ಬ ಇಲ್ಲಿ ತರಕಾರಿ ಮಾರೋನು ಇವಾಗ ನಾಳೆ ತಮಿಳ್ನಾಡಲ್ಲಿ ಮಾರಬೇಕು ಅಂದರೆ ಮುಂಚೆ ಎಕ್ಸೈಸ್ ಎಲ್ಲ ಕಟ್ಟಬೇಕಾಗಿತ್ತು. ಇವಾಗ ಅಂಥದ್ದು ಏನೂ ಇಲ್ಲ. ಇವಾಗ ಇಲ್ಲಿ ಬೆಳೆದಿರೋದನ್ನ ಅಲ್ಲಿ ಕಾಶ್ಮೀರಲ್ಲಿ ಮಾರ್ಬೋದು, ಕಾಶ್ಮೀರಲ್ಲಿ ಬೆಳೆದಿರೋದು ಕನ್ಯಾಕುಮಾರಿಲಿ ಮಾರ್ಬೋದು. ಅದಷ್ಟು ಬೇಸಿಕ್ ಇನ್ಯಾರೂ ಮಾಡೋಕ್ಕಾಗಲ್ಲ ಮೇಡಮ್. ಒಬ್ಬ ಲೀಡರು ಅಷ್ಟು ಬೇಸಿಕ್ಕಾಗಿ ಥಿಂಕ್ ಮಾಡಿಬಿಟ್ಟು ಒಬ್ಬ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದರೆ ರಿಯಲಿ ಗ್ರೇಟ್. ಇನ್ನು ನೀವು ಹೇಳ್ದಂಗೆ ಯಾವುದೇ ಥರ ಫೀಲ್ಡೂ ಬಿಡಲಿಲ್ಲ. ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು. ಇವತ್ತು ನೋಡ್ಬೋದು ನೀವು IPL ಅಲ್ಲಿ ನಮ್ಮ ಲೇಡೀಸು ವಿನ್ ಆಗಿದ್ದಾರೆ. ಬಟ್ ಆ ಲೇಡೀಸ್ಗೂ ಒಂದು ಇನ್ಸ್ಪಿರೇಷನ್ ಬರಬೇಕು ಅಂದರೆ ಮೋದಿಜಿ ಅವರಿಂದನೇ ಇನ್ಸ್ಪಿರೇಷನ್ ಇರ್ಬೋದು. ಯಾಕಂತಂದರೆ ಒಬ್ಬ ದೇಶದ ಪ್ರಧಾನಿ ಅವ್ರಿಗೆ ಸಪೋರ್ಟ್ ಇರುತ್ತೆ ಅಂತಂದರೆ ಯಾವುದೇ ಥರ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಅವ್ರು ಹಿಂದೆ ಜರಗಲ್ಲ. ಅದೇ ಯಾರೇ ಸಪೋರ್ಟ್ ಮಾಡಿದ್ರೆ ಅವರು ಹಿಂದೆ ಜರುಗ್ತಾರೆ. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಇದು. ಮೋದಿಜಿ ಹ್ಯಾಸ್ ಡನ್ ವೆರಿ ಮಚ್ ಟು ಯೂತ್ ಆ್ಯಂಡ್ ಆಲ್ ದ ಪೀಪಲ್ ಆಫ್ ದ ಸೊಸೈಟಿ. ಅದರಿಂದ ನಾನು ಮೋದಿಜಿನೇ ವಿನ್ ಆಗಬೇಕು ಅಂತ ನಮ್ಮದು ಇದು. ಪ್ಲಸ್ ಅವ್ರು ಮಾಡಿರೋ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿದೆ ಅಂತ ಅನ್ಕೋದು. ನಮಗಂತೂ ಮುಟ್ಟಿದೆ. ಎವ್ರಿಥಿಂಗ್ ಈಸ್ ಲಾಂಗ್ ಲಾಸ್ಟಿಂಗ್. ಮತ್ತು BJPನೇ ಏನೋ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡೋಣ ಇದ್ದಲ್ಲಿ. ಏನು ಮಾಡಿಲ್ಲ ನಮಗಿನ್ನೂ. ಇವಾಗ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ BJPನೇ ಬರಲಿ. ನಾವು 10 ವರ್ಷ ಆಯಿತು ಮಾರ್ಕೆಟ್ ಹೊಡೆದಾಕಿ. ನಮಗೆ ಯಾರು ಕಟ್ಕೊಳ್ಳೆ, BJP ಕಟ್ಕೊಳ್ಳೆ, ಕಾಂಗ್ರೆಸ್ ಅವರು ಕಟ್ಕೊಟ್ಟಿಲ್ಲ. ಏನೋ BJP ಅವ್ರು ಮುಂದೆ ಬಂದರೆ ಏನೋ ಕಟ್ಕೊಡ್ತಾರೆ ಅಂತ ಒಂದು ಆಸೆಗೆ ಹೇಳ್ತೀವಿ. ಹಾಂ, ಹೇಳ್ತಾ ಇದ್ದೀವಿ. ಮೋದಿ ನೋಡಿ ಆಗ್ತಾಯಿದ್ರೆ ಇಲ್ಲ ಪಕ್ಷದ ಮೇಲೆ ಆಗ್ತಾ ಇದ್ದೀರಾ? ಮೋದಿ ನೋಡೇ ಆಗ್ತಾರೆ. ಮೋದಿಯವರು ನಮಗೆ ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು. ಯಾಕಂದರೆ ನಾವು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಮೋದಿಜಿಯವರು ಬರ್ತಾರೆ. ಮೋದಿಜಿಯವ್ರದ್ದು ಒಂದೇ ಗುರಿ, ಇಸ್ ಬಾರ್ 400 ಪಾರ್ ಅಂತ. ಸೊ ಮೋದಿಜಿಯವ್ರು ಬರಬೇಕು. ಯಾಕಂದರೆ ನಮ್ಮ ಹಿಂದುತ್ವ ಉಳಿಬೇಕಾದ್ರೆ ನಮ್ಮ ಮಕ್ಕಳ ಭವಿಷ್ಯ ಮೋದಿಜಿಯವರ ಕೈಯಲ್ಲಿ ಅಡಗಿದೆ. ಹಾಗಾಗಿ ಹಿಂದುತ್ವ ಉಳಿಬೇಕು ಅಂದರೆ ಮೋದಿಜಿಯವ್ರು ಬರಲೇಬೇಕು. ಈಗ ಅಯೋಧ್ಯೆ ಯಾವುದೇ ಫೀಲ್ಡಲ್ಲಾಗಲಿ ಮೋದಿಜಿಯವರು ಇಷ್ಟೊಳ್ಳೆ ಇದನ್ನು ಕೊಟ್ಟಿದ್ದಾರೆ ನಮಗೆ. ಈಗ ರೀಸೆಂಟಾಗಿ ಅಯೋಧ್ಯೆ ಸಾಂಸ್ಕೃತಿಕ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಕ್ರೀಡಾದಲ್ಲಾಗಲಿ ಮೊದಲು ಈ ಥರ ಇರಲಿಲ್ಲ. ಈಗ ಮಕ್ಕಳ ಭವಿಷ್ಯ ಅವರ ಕೈಯಲ್ಲಿದೆ. ಆದ್ದರಿಂದ ಮೋದಿಜಿಯವ್ರು ಬರಬೇಕು. ಮೋದಿಯವ್ರ ಬಗ್ಗೆ ಏನು ಹೇಳ್ತೀವಿ?
ಈಗ ಮಹಿಳೆ ಸಬಲೀಕರಣಕ್ಕಾಗಿ ನೋಡಿ ಅವರು ಉಜ್ವಲ ಯೋಜನೆ ಅಥವಾ ಶೌಚಾಲಯ, ಮೊದಲು ಹೆಣ್ಮಕ್ಳು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಆಗ್ತಾ ಇದ್ದಂಗೆ ಸ್ಕೂಲ್ಗಳನ್ನ ಬಿಡಿಸ್ತಾ ಇದ್ರು ಹಳ್ಳಿಗಳಲ್ಲಿ, ಯಾಕೆಂದರೆ ಅವರಿಗೆ ಶೌಚಾಲಯಗಳಿರಲಿಲ್ಲ. ಈಗ ಆ ಥರ ಯಾವುದೂ ಒಂದು ಪ್ರಾಬ್ಲಮ್ ಆಗ್ತಾ ಇಲ್ಲ. ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಬೇರೆ ಯಾವುದೇ ಒಂದು ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ, ಅವರು ಯುವ ಜನತೆಯ ಬಗ್ಗೆ ಈ ಸ್ಟಾರ್ಟಪ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೊದಲು ನಾವು ಒಂದು ಮೊಬೈಲ್ನ ತೊಗೊಳ್ಬೇಕು ಅಂದರೆ ಅಥವಾ ನಾವು ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ, ಆದರೆ ಈಗ ಇಲ್ಲೇ ಅಂದರೆ ನಮ್ಮ ಇಂಡಿಯಾದಲ್ಲೇ ಅದನ್ನು ನಾವು ಇವ್ರ ಜೊತೆ ಅದನ್ನು ಅವರು ಸ್ಟಾರ್ಟಪ್ ಕಂಪ್ನಿಗಳ ಮೂಲಕ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ವಿಷಯದಲ್ಲಾಗಲಿ, ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಆಗಲಿ ಅಥವಾ ಇವರಿಗೆ ವೃದ್ಧಾಪ್ಯದಲ್ಲಿ ಅವರು ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಜನೌಷಧಿ ಕೇಂದ್ರ ಇಂಥದ್ದೆಲ್ಲ ಸುಮಾರು ಇದನ್ನು ಮಾಡಿದ್ದಾರೆ ಮೋದಿಜಿಯವರು. ಆದ್ದರಿಂದ ಮೋದಿಜಿಯವರೇ ಬರಬೇಕು. ನಾವು BJP ವೋಟ್ ಹಾಕ್ತಾಯಿದ್ದೀವಿ ಬಿಕಾಸ್ ಆಫ್ ಮೋದಿ. ಯಾಕೆ ಸರ್ ಮೋದಿ ಅವರು 10 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದರು, ಕಟ್ಟಿದ್ದಾರೆ. ಆರ್ಟಿಕಲ್ 370 ರದ್ದು ಮಾಡ್ತೀವಿ ಅಂತ ಹೇಳಿದರು, ಮಾಡಿದ್ದಾರೆ. ಇವಾಗ ನೆಕ್ಸ್ಟು POK ನಮಗೆ ಇಂಡಿಯಾಗೆ ಸೇರಿಸ್ಬೇಕು, ಅದಕ್ಕೋಸ್ಕರ ಮೋದಿ ವೋಟ್ ಹಾಕ್ತೀವಿ. ಹೇಳ್ತೀರಾ ಸರ್ ಮೋದಿ ಬಗ್ಗೆ? ಏನು ಹೇಳೋಕ್ಕಿಲ್ಲ. BJP ಅದೇ ಇದೇ ರೀಸನ್ ಮೇಡಮ್. ಸಿಂಧು ನದಿ ನೀರು ನಮ್ಮ ಇಂಡಿಯಾದಲ್ಲೇ ಬರಬೇಕು, ಅದಕ್ಕೋಸ್ಕರ ಮೋದಿಯವರು ಇದ್ದರೆ ಅದನ್ನು ಮಾಡ್ತಾರೆ, ಅದೊಂದಿದೆ. ಮತ್ತು ಕಾಶ್ಮೀರ ಫುಲ್ಲು ಇಂಡಿಯಾಗೆ ಬರಬೇಕು, ಅದಕ್ಕೋಸ್ಕರ ಮೋದಿ ಇದ್ದರೆ ಅದೆಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ಮೋದಿಗೆ ವೋಟ್ ಹಾಕ್ತೀವಿ. ಲೋಕಸಭೆ ಎಲೆಕ್ಷನ್ ಬರ್ತಿದೆ, ಯಾರು ಬರ್ಬೇಕು ಸರ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಸರ್? ಒಳ್ಳೇದು ಮಾಡೈತೆ, ಬಡವರಿಗೆಲ್ಲ 2,000 ಕೊಟ್ಟಾರೆ, ಬಸ್ ಫ್ರೀ ಎಲ್ಲ ಒಳ್ಳೇದು ಮಾಡೈತೆ. ಒಳ್ಳೇದು ಮಾಡಿರೋದ್ರಿಂದ ಕಾಂಗ್ರೆಸ್ ಬೇಕು. ಏನು ಒಳ್ಳೇದು ಮಾಡಿದ್ರು ಸರ್? ಅದೇ 2,000 ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಅಕ್ಕಿ ಕೊಡ್ತಾವ್ರೆ, ಏನು ಹಿಂದೂ ಮುಸ್ಲಿಮ್ಸು ಗಲಾಟೆ ನಿಲ್ಲಿಸವ್ರೆ, ಎಲ್ಲ ಒಳ್ಳೇದೇ ಮಾಡೈತೆ. ಕಾಂಗ್ರೆಸ್ಸೇ ಬರಬೇಕು. ಸೊ ಇವಾಗ ಪಕ್ಷದಲ್ಲಿ ಇವಾಗ ಸಿದ್ದರಾಮಯ್ಯ ಅವರು ಇದ್ದಾರೆ. ಸಿದ್ದರಾಮಯ್ಯ ಏನಾದರೂ ಹೇಳೋದು ಇದೆಯಾ ಅವ್ರ ಬಗ್ಗೆ? ಏನು ಅದ್ರ ಬಗ್ಗೆ ಏನಿಲ್ಲ, ಅವರೇ ಒಳ್ಳೇದು ಮಾಡಿರೋದು. ಅವರೇ ಮಾಡಿರೋದು. ಹಾಂ, ಅವ್ರು ಒಳ್ಳೇದು ಮಾಡೋರು. ಸೆಂಟ್ರಲ್ಲಿ ಮತ್ತೆ ಮೋದಿಯವರೇ ಬರಬೇಕು ಸರ್. ಯಾಕೆ ಅವರೇ ಬರಬೇಕು? ದೇಶನ ಅಭಿವೃದ್ಧಿ ಪಥದಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಮತ್ತು ವಿಶ್ವದಲ್ಲಿ ಭಾರತಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ದಾರೆ. ಭಾರತದ ಮಾತನ್ನ ಬೇರೆ ದೇಶಗಳು ಕೇಳುವಂಥ ಪರಿಸ್ಥಿತಿ ಇದೆ ಈಗ. ಅದರಿಂದ ಮೋದಿಯವರೇ ಮತ್ತೆ ಬರಬೇಕು ಸರ್. ಈಗ ಕತಾರ್ ದೇಶದಲ್ಲಿ ನಮ್ಮ ದೇಶದ 8 ಜನ ಮಾಜಿ ಸೈನಿಕರು ಇವ್ರಿಗೆ ಯಾರೋ ನೌಕಾದಳದ ಸೈನಿಕರಿಗೆ ಮರಣದಂಡನೆ ಶಿಕ್ಷೆ ಆಗಿತ್ತು. ಅದನ್ನು ತಪ್ಪಿಸಿ ನಮ್ಮ ದೇಶಕ್ಕೆ ಕರ್ಕೊಂಬಂದಿದ್ದಾರೆ ಅಂದರೆ ಮೋದಿಯವರ ಒಂದು ತಾಕತ್ತು, ಅವರ ಒಂದು ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ವಿದೇಶದಲ್ಲಿ ಅಂತ ಗೊತ್ತಾಗುತ್ತೆ. ಮತ್ತು ಪಾಕಿಸ್ತಾನದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಆ ದೇಶದೊಳಗೆ ನುಗ್ಗಿ ಹೊಡೆದ್ರು, ಯಾರ ಒಂದು ಅಪ್ಪಣೆಗೋಸ್ಕರ ಕಾಯಲಿಲ್ಲ. ಅದು ಮಸ್ಟ್ ನಮ್ಮ ದೇಶ, ನಮ್ಮ ಭದ್ರತೆ. ಮತ್ತು ಈಗ ಮಹಿಳೆಯರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ತಂದುಕೊಟ್ರು. ಪ್ರತಿ ಮಹಿಳೆಯರ ಒಂದು ಕಷ್ಟ, ಹಳ್ಳಿಗಳ ಕಡೆ ಬಹಿರ್ ದೇಶಕ್ಕೆ ಹೋಗಬೇಕು ಅಂದರೆ ಮಹಿಳೆಯರಿಗೆ ತುಂಬ ಕಷ್ಟ ಇತ್ತು. ಪಾಪ ರಾತ್ರಿ ಹೊತ್ತು ಹೋಗ್ತಾಯಿದ್ರು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಮನೆಗೆ ಶೌಚಾಲಯ ಇರಬೇಕು ಅಂದ್ಬಿಟ್ಟು ಶೌಚಾಲಯ ಕೊಟ್ಟರು. ಮತ್ತು ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡಬೇಕಾದ್ರೆ ತೊಂದರೆ ಆಗ್ತಾಯಿತ್ತು, ಅವ್ರಿಗೆ ಗ್ಯಾಸ್ ಸೌಲಭ್ಯ ಕೊಟ್ಟರು. ಸುಮ್ಮನೆ ಏನೋ ಹೇಳ್ಕೊಂಡು ನಾನು ಇವೆಲ್ಲ ಮಾಡ್ತೀನಿ ಓಟ್ ಕೊಡಿ ಅಂತ ಬರಲಿಲ್ಲ ಅವರು ಬಂದರು, ಏನು ಕೆಲಸ ಮಾಡಬೇಕಾಯ್ತು ಅದನ್ನು ಮಾಡಿದ್ರು. ನಾನು ನಿಮಗೆ ಬಿಟ್ಟು ಭಾಗ್ಯಗಳು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬರಲಿಲ್ಲ ಅವರು. ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ರು ಇವೆಲ್ಲನೂ. ಮತ್ತು 370 ಆ್ಯಕ್ಟ್ ತೆಗಿಬೇಕು ಅಂದ್ಬಿಟ್ಟು ಅವತ್ತಿಂದ ಅವರ ಆ್ಯಂಬಿಷನ್ ಇತ್ತದು. 370 ಆ್ಯಕ್ಟ್ ತೆಗೆದ್ರು, ರಾಮ ಮಂದಿರ ನಿರ್ಮಾಣ ಮಾಡಿಸಿದ್ರು. ಮತ್ತು ಈಗ CAA ಜಾರಿಗೆ ತರ್ತಾ ಇದ್ದಾರೆ. ಹಿಂದೂಗಳಿಗೆ ತೊಂದರೆ ಆಗಿರೋಂಥ 30A ಆ ಕಾನೂನು ನೆಕ್ಸ್ಟ್ ತೆಗಿಬೇಕು ಅಂತ ಇದ್ದಾರೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮೋದಿಯವರೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಸರ್. ಪ್ರಧಾನಮಂತ್ರಿ ಯಾರಾಗಬೇಕನ್ನೋದು ಮುಖ್ಯ ಇಲ್ಲ, ಹೌದಾ? ಯಾರೇ ಬರಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಅಷ್ಟೇ ಸಾಕು, ಹೌದಾ? ಕಾಂಗ್ರೆಸ್ ಬಂದರೂ ಓಕೆ, BJP ಬಂದರೂ ಓಕೆ, ಬಟ್ ನನಗೆ ಯಾವ್ದು ಬರ್ಬೇಕನ್ನೋದು ಮುಖ್ಯ ಅಲ್ಲ. ಫಸ್ಟ್ ಆನ್ಸರ್ ನಾನು ಹೇಳಿಬಿಟ್ಟೆ, ಯಾರೇ ಬರಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಹೌದಾ? ಎಲ್ಲರೂ ಜನರು ಏನಂತ ಹೋಪ್ ಇಟ್ಕೊಂಡಿರ್ತಾರೆ, ನಾವು ಯಾರಿಗೆ ಎಲೆಕ್ಷನ್ ಮಾಡ್ತೀವಿ, ನಾವು ಯಾರಿಗೆ ಓಟ್ ಹಾಕಿ ಗೆಲ್ಲಿಸಿ ಅವ್ರು ನಮಗೆ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಉದ್ದೇಶಕ್ಕೆ ಇದು ಮಾಡ್ತಾರೆ, ಎಲ್ಲರೂ ಜನರು ಸಪೋರ್ಟ್ ಮಾಡ್ತಾರೆ, ಹೌದಾ? ಅದಕ್ಕೆ ಯಾರೇ ಬರಲಿ ಒಳ್ಳೇದು ಮಾಡಲಿ, ಅಷ್ಟೇ ಸಾಕು. ಅದು ಬಿಟ್ಟು ನಾವು ಬೇರೆ ಏನೂ ಕೇಳ್ಕೊಳ್ಳಲ್ಲ, ಹೌದಾ? ಯಾರಿಗೂ ಒಬ್ರಿಗೊಬ್ಬರು
ಅಯ್ಯೋ ಅವ್ರು ಗೆಲ್ಲಬೇಕು, ಅವ್ರ್ಯಾಕೆ ಇದು ಮಾಡಬೇಕು, ನಾವೇ ಗೆಲ್ಲಬೇಕು, ಅವರೇ ಗೆಲ್ಲಬೇಕು ಅನ್ನೋದು ಇರಬಾರ್ದು. ಹೌದಾ? ಯಾರೇ ಗೆಲ್ಲಿ ಅದು ಎನಿ ಒನ್ ಪರ್ಸನ್. ಹೌದಾ? 4 ಜನರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಸಾಕು. ಅದೇ ನನ್ನ ಉದ್ದೇಶ. ಓಕೆ, ಬಾಯ್. ಕರೆಂಟ್ ಬಿಲ್ಲು ಫ್ರೀ ಆಗಿದೆಮ್ಮ. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿದೆ. ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ಸಿಂದನೇ ದೇಶ ಮುಂದೆ ಬರುತ್ತಮ್ಮ. ಹಾಂ, ಅವರು ಮುಂಚೆ ಕಾಂಗ್ರೆಸ್ಸು ಭಾಳ ಬೆಳವಣಿಗೆ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ದೇಶಕ್ಕೆ ಒಳ್ಳೆಯದಾಗಿದೆ ಅವರ ಆಡಳಿತದಲ್ಲಿ. ಮತ್ತೆ ಕಾಂಗ್ರೆಸ್ ಬಂದರೆ ನಮ್ಮ ದೇಶ ಮುಂದಕ್ಕೆ ಹೋಗುತ್ತೆ, ಅದು ನಮಗೆ ಭರವಸೆ ಇದೆ. ಸಾಕಷ್ಟು ಮತದಾರ ಪ್ರಭುಗಳನ್ನು ನಾವು ಮಾತನಾಡಿಸಿದ್ವಿ. ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ, ಅವರ ಅಭಿಪ್ರಾಯವನ್ನು ಕಲೆ ಹಾಕುವಂಥ ಕೆಲಸವನ್ನು ನಿಮ್ಮ ಜೀ ಕನ್ನಡ ನ್ಯೂಸ್ ಮಾಡಿಕೊಂಡು ಬರ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ಹೊಸದೊಂದು ಪಕ್ಷಕ್ಕೆ ಅಥವಾ ಇಂಡಿಯಾ ಅಲಯನ್ಸ್ ಆಗಿರಬಹುದು, ಈ ಪಕ್ಷಕ್ಕೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ರೆ ಬೆಟರ್ ಎನ್ನುವಂಥದ್ದಾಗಿ ಹೇಳಿದರೆ, ಮತ್ತೊಂದಿಷ್ಟು ಜನ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಗದ್ದುಗೆಯನ್ನು ಏರಲಿ ಎನ್ನುವಂಥದ್ದಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಂಪತ್ ವಂಡಾರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.